ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇದು ನಮ್ಮ ಚಿಕ್ಕ ಮಗಳ ಬರ್ತ್ಡೇ ವ್ಲಾಗ್. ಈ ವ್ಲಾಗಲ್ಲಿ ನಾನು ಅವಳ ಬರ್ಡೇಗೆ ನಾವು ಎಲ್ಲಿ ಹೋದ್ವಿ, ಏನು ಮಾಡಿದ್ವಿ, ಹೌ ವಾಸ್ ಅರ್ ಡೇ ಅಂತ ತಿಳಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಗೆಸ್ ನಿಮ್ಗೆ ಇವಾಗಲೇ ಗೊತ್ತಾಗಿದೆ ಇದು ಯಾವ ರೋಡ್ ಅಂತ. ಇದು ಚಾಮುಂಡಿ ಬೆಟ್ಟದ ರೋಡು. ಅದರಲ್ಲೂ ಇದು ಉತ್ನಳ್ಳಿ ರೋಡು, ರಿಂಗ್ ರೋಡಿಂದ ಎಂಟ್ರಿ ತೊಗೋಬೇಕು ಇಲ್ಲಿಗೆ. ಐ ಥಿಂಕ್ ಈ ರೋಡು ಮೈಸೂರವ್ರಿಗೆ ಬಿಟ್ಟರೆ ಹೊರಗಿನವ್ರಿಗೆ ಅಷ್ಟಾಗಿ ಗೊತ್ತಿಲ್ಲ ಅನ್ಕೋತೀನಿ. ಇದು ತುಂಬ ಸೈಲೆಂಟ್ ರೋಡು. ಅಲ್ಲಿ ಇಲ್ಲಿ ಒಬ್ಬೊಬ್ಬರು ವಾಕಿಂಗ್ ಮಾಡ್ತಿರ್ತಾರೆ, ಎಲ್ಲೋ ಒಂದೊಂದು ವೆಹಿಕಲ್ಸ್ ಬರುತ್ತೆ, ಬಿಟ್ಟರೆ ಜಾಸ್ತಿ ಜನಸಂಚಾರ ಇರಲ್ಲ. ಏನು ಗೊತ್ತಾ, ಇಷ್ಟು ದಟ್ಟವಾಗಿರೋ ಮರಗಿಡಗಳ ಸಾಲು, ಮುಂಜಾನೆ ಇಬ್ಬನಿ, ಎಲ್ಲೋ ಕೂರ್ಗಲ್ಲೋ ಮಂಗಳೂರಲ್ಲೋ ಇದ್ದೀವಿ ಅನ್ನೋ ಥರ ಫೀಲ್ ಇತ್ತು. ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಬೆಳಿಗ್ಗೆ ಹೋಗಿದ್ರಿಂದ ನನಗಂತೂ ಫುಲ್ ಇಷ್ಟ ಆಯಿತು. ಇಷ್ಟು ಸಲ ನಾವು ಆ ಕಡೆ ರೋಡಿಂದ, ಅದರಲ್ಲೂ ಸಂಜೆ ಹೋಗಿ ಬಂದುಬಿಡ್ತಿದ್ವಿ. ಬೆಳಿಗ್ಗೆ ಹೊತ್ತು ಹೋಗೇ ಇರಲಿಲ್ಲ. ನೋಡಿ ಅಲ್ಲಿ ಎಷ್ಟು ಮಂಜು, ಹೋಗ್ತಾ 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 ಜಾಸ್ತಿನೇ ಆಗ್ತಿತ್ತು. ಮತ್ತು ಏನು ಗೊತ್ತಾ, ನಿಮ್ಗೆ ಯಾರಿಗಾದರೂ ಫೋಟೋಶೂಟ್ ಮಾಡಿಸ್ಬೇಕು, ಒಳ್ಳೊಳ್ಳೆ ಫೋಟೋಸ್ ತಗೋಬೇಕು ಅಂತ ಇದ್ದರೆ ದೂರ ಎಲ್ಲೂ ಹೋಗಲೇಬೇಕಾಗಿಲ್ಲ. ಇಲ್ಲಿಗೆ ಬಂದರೆ ಆಯಿತು. ಅದರಲ್ಲೂ ಬೆಳಿಗ್ಗೆ ಹೋಗ್ಬಿಟ್ರೆ ನಿಜವಾಗ್ಲೂ ಯು ವಿಲ್ ಗೆಟ್ ಬೆಸ್ಟ್ ಫೋಟೋಸ್ ಹಿಯರ್. ನಾವು ಕೂಡ ಒಂದಷ್ಟು ಫೋಟೋಸ್ ತಗೊಂಡ್ವಿ ಇಲ್ಲಿ. ದೇರ್ ಯು ಗೋ. ಇವರಿಗಂತೂ ದೇ ಹ್ಯಾವ್ ದೇರ್ ಓನ್ ಪ್ಯಾಪರಾಜಿ. ಎಲ್ಲಿ ಹೋದ್ರೂ ಇರ್ತಾರೆ, ಅವ್ರು ಪೋಸ್ ಕೊಡಬೇಕಷ್ಟೇ. ಅಲ್ಲಿಂದ ಫೋಟೋಶೂಟ್ ಮುಗಿಸಿ ನಾವು ಮುಂದೆ ಹೋಗ್ತಾ ಮಂಜು ಜಾಸ್ತಿನೇ ಆಗ್ತಿತ್ತು. ನಾವು ಅಲ್ಲಿ ಹೋಗ್ಬೇಕಾದ್ರೆ 7:30 ಆಗಿತ್ತು ಅಂತ ಅನಿಸುತ್ತೆ. ಬಟ್ ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ. ನಾವು ಹೋದ್ವಿ, ಬಟ್ ಕ್ಯೂ ತುಂಬ ದೊಡ್ಡದಿತ್ತು. ಕ್ಯೂನಲ್ಲಿ ನಿಂತರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ನಾವು ಇದು ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಂಡು ಅಲ್ಲಿ ಒಂದು 10 ನಿಮಿಷ ಕಾಯ್ದ್ವಿ. ಅವಳು ಫುಲ್ಲು ಕೋತಿಗಳಿಗೆ ಹುಡುಕ್ತಿದ್ದಾಳೆ ಅಲ್ಲಿ ಇಲ್ಲಿ. ಆ ಕಡೆಯಿಂದ ಈ ಕಡೆಯಿಂದ ಹಾರ್ತಿದ್ವಲ್ಲ, ಅದೊಂದು 10 ನಿಮಿಷ ಕಾಯ್ದ್ವಿ. ಆಮೇಲೆ ಪೂಜೆ ಎಲ್ಲ ಮುಗಿಸಿ ಆಚೆ ಬಂದ್ವಿ. ನಾವು ಅಲ್ಲಿಂದ ಪೂಜೆ ಮುಗಿಸಿ ಈಚೆ ಬರೋಷ್ಟರಲ್ಲಿ ಮಂಜು ಎಷ್ಟು ಕವರ್ ಆಗಿತ್ತು ಅಂದರೆ ದೇವಸ್ಥಾನನೇ ಕಾಣಿಸ್ತಿರ್ಲಿಲ್ಲ, ಗೋಪುರನೇ ಕಾಣಿಸ್ತಿರ್ಲಿಲ್ಲ ಇಲ್ಲಿಂದ ನಮಗೆ. ಅಷ್ಟು ಫುಲ್ಲು ಫಾಗು. ಅಲ್ಲಿಂದ ಆಚೆ ಬರ್ತಿದ್ದಂಗೆ ಪ್ರಸಾದನೂ ರೆಡಿ ಇತ್ತು. ಸೊ ನಾವು ಪ್ರಸಾದನೂ ತಗೊಂಡು ಅಲ್ಲಿಂದ ಹೊರಟ್ವಿ. ನಾವು ಅಲ್ಲಿಂದ ಜಾಕಿ ಕ್ವಾರ್ಟರ್ಸ್ ರೋಡಲ್ಲೇ ವಾಪಸ್ ಬಂದು ನಾವು ಡೈರೆಕ್ಟು ಅಗ್ರಹಾರದಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದು. ಇಲ್ಲಿ ಪೂಜೆ ಮತ್ತು ಅರ್ಚನೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರ್ದಾದ್ರು ಬರ್ಡೇ ಇದೆ ಅಥವಾ ಆ್ಯನಿವರ್ಸರಿ, ಏನಾದರೂ ವಿಶೇಷ ದಿನ ಇದೆ ಅಂತಂದರೆ ಅವರು ಸ್ಪೆಷಲ್ ಅಟೆನ್ಷನ್ ಕೊಟ್ಟು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅದಕ್ಕೆ ನಮಗೆ ಈ ದೇವಸ್ಥಾನ ಇಷ್ಟ. ಬನ್ನಿ ಬನ್ನಿ ಈಗ. ಫೇವ್ರೆಟ್ ಆಂಜನೇಯನ ಹತ್ರ ಏನು ಬೇಡ್ಕೊಂಡು ಮಾಡಿ. ಮತ್ತೆ ನಮಸ್ಕಾರ. ಬಲ್ದ ಕೈಯಲ್ಲಿ ಮಾಡ್ಕೊಳ್ಳಿ ಏನಕ್ಕೆ ಅಷ್ಟೇ. 2 ದೇವಸ್ಥಾನಗಳಿಗೆ ಹೋಗಿ ನಾವು ಅವಳಿಗೆ ಕೇಕ್ ಆರ್ಡ್ರ್ ಮಾಡಿ ಮತ್ತು ಸ್ವಲ್ಪ ಸಣ್ಣದಾಗಿ ಶಾಪಿಂಗ್ ಮಾಡಿ ಮನೆಗೆ ಬಂದ್ವಿ. ಮತ್ತು ಸಂಜೆ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗ್ ಇತ್ತು.
ಕೇಕ್ ಕಟ್ ಮಾಡಿ ಹಾಡಿ ಕುಣಿದು ಫುಲ್ ಎಂಜಾಯ್ ಮಾಡಿದ್ಲು. ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ಎಷ್ಟು ಬೇಗ ಎದ್ದಿದ್ದವಳು. ಇಷ್ಟೋ ತನಕನೂ ಎಲ್ಲೂ ಮಲಗಿಲ್ಲ, ಎಲ್ಲೂ ಸುಸ್ತಾಗಿಲ್ಲ. ಶಿ ವಾಸ್ ಆಲ್ ಪ್ರಿಪೇರ್ಡ್ ಟು ಸೆಲೆಬ್ರೇಟ್ ಹರ್ ಬರ್ಡೇ. ಮತ್ತು ಅವಳಿಗೆ ಒಂದಷ್ಟು ಗಿಫ್ಟ್ಸ್ ಕೂಡ ಸಿಕ್ತು. ಅವಳ ಚಿಕ್ಕಪ್ಪ ಚಿಕ್ಕಮ್ಮನ ಕಡೆಯಿಂದ ಒಂದು ಫೋಟೋ ಫ್ರೇಮ್, ಮತ್ತು ಅವಳಿಗೆ ಅವರಪ್ಪ ಇಷ್ಟ ಅಂತ ಹೇಳಿ ಒಂದು ಎಲೆಕ್ಟ್ರಿಕ್ ಬೈಕ್ ಕೂಡ ತರಿಸಿದ್ರು. ಶಿ ವಾಸ್ ವೆರಿ ಹ್ಯಾಪಿ ಸೇಯಿಂಗ್ ದ್ಯಾಟ್. ಸೊ ಖುಷಿ ಆಯಿತು. It was a day spent very well for us. So this was it guys. Thank you so much for watching us. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬಾಯ್, ಸಿ ಯು.